ಸರ್ಕಾರದ ವಿರುದ್ಧ ಪಂಚಮಸಾಲಿಗಳ ಸಮರ ತೀವ್ರಗೊಳ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಗದೊಂದು ಕಡೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಣ ಸಂವಿಧಾನ ವಿರೋಧಿ ಫೈಟ್ ನಡೀತಾ ಇದೆ. ಇದಕ್ಕೆ ಯಾರೇನ್ ಹೇಳಿದ್ರು ಈ ವರದಿ ನೋಡಿ. ಪಂಚಮಸಾಲಿಗಳ ಮುಂದುವರಿದ ಪ್ರತಿಭಟನೆ, ಸಿದ್ದರಾಮಯ್ಯ ಕ್ಷಮೆಯಾಚನೆಗೆ ಆಗ್ರಹ, ಡಿಸಿ ಕಚೇರಿ ಮುಂದೆ ಶ್ರೀಗಳ ಧರಣಿ. ಪಂಚಮಸಾಲಿಗಳ ಮೇಲೆ ಲಾಠಿಚಾರ್ಜ್ ಖಂಡನೆ ಮುಂದುವರೆದಿದೆ. ಸಿಎಂ ಕ್ಷಮೆಯಾಚನೆಗೆ ಪಂಚಮಸಾಲಿಗಳು ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿಗೆ ಅನುಮತಿ ನಿರಾಕರಿಸಲಾಗಿದೆ. ಆದರೂ ಕೇರ್ ಮಾಡದ ಪಂಚಮಸಾಲಿ ಸಮುದಾಯದ ಜಯ ಮೃತ್ಯುಂಜಯ ಶ್ರೀಗಳು ಪ್ರತಿಭಟನಾ ಧರಣಿ ಆರಂಭಿಸಿದ್ದಾರೆ. ಗಾಂಧಿ ಭವನದಲ್ಲಿ ಪಂಚಮಸಾಲಿ ಸಮುದಾಯದ ಶಾಸಕರು ಜನಪ್ರತಿನಿಧಿಗಳ ಜೊತೆ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ ಅಂತ ನಿರ್ಣಯ ಕೈಗೊಂಡರು. ಅದಾದ ಬಳಿಕ ಪಾರ್ಕಿಂಗ್ ಸ್ಥಳದಲ್ಲೇ ಧರಣಿ ನಡೆಸಿದ್ದು ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರಗಳನ್ನು ಇಟ್ಟು ಓಂ ನಮಃ ಶಿವಾಯ ಪಠಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ಮುಂದುವರಿಸುತ್ತೇವೆ, ಮೀಸಲಾತಿಗಾಗಿ ನಮ್ಮ ಬೇಡಿಕೆ ಮುಂದುವರಿಯಲಿದೆ ಅಂತ ಶ್ರೀಗಳು ಎಚ್ಚರಿಸಿದ್ದಾರೆ. ಈ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಸರ್ಕಾರ ಏನು ಕುಮ್ಮಕ್ಕು ಕೊಟ್ಟಿದೆ, ಕೂಡಲೇ ಕ್ಷಮಾಪಣೆ ಕೇಳಬೇಕು. ಮತ್ತು ಮೀಸಲಾತಿ ಕೊಡೋದಿಲ್ಲ ಅಂತ ಏನು ಹೇಳಲ್ಲ, ನಂಬಿಕೆ ದ್ರೋಹ ಮಾಡಿದರೆ ಅದನ್ನು ಖಂಡಿಸಿಬಿಟ್ಟು ಅಮಾಯಕರನ್ನ ಬಿಡುಗಡೆಗೊಳಿಸಬೇಕು ಮತ್ತು ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಮಾಡಬೇಕು. ಮತ್ತು ಸಂವಿಧಾನ ವಿರೋಧಿ ಆ ಸಂವಿಧಾನ ಶಬ್ದ ಬಳಸಲ್ಲ, ಅದರ ಮುಖ್ಯಮಂತ್ರಿ ಪಡಿಬೇಕು ಅಂತೇಳಿ ಈ 5 ಹಕ್ಕೊತ್ತಾಯಗಳನ್ನ ಕುತ್ಕೊಂಡು ಇವತ್ತಿನ ಸತ್ಯಾಗ್ರಹ ಶಾಂತಿಯುತ ಮಾಡ್ಬೇಕಂತ ತಯಾರಿ ಮಾಡ್ಕೊಂಡ್ವಿ. ಅದು ಈಗಿನವರೆಗೂ ಜಿಲ್ಲಾಧಿಕಾರಿಗಳು ನಾವು ಕೇಳಿದ ಸ್ಥಳದಲ್ಲಿ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ. ಅದನ್ನು ಹೋರಾಟ ಮಾತ್ರ ಬಿಡೋಲ್ಲ, ಕೊಡಲ್ಲ ಅನ್ನುವಂಥದ್ದು ಅವರ ವಿಕೃತಿ, ಪಡಿತೀವಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಂವಿಧಾನ ವಿರೋಧಿ ಫೈಟ್. ಸಿಎಂ ಕ್ಷಮೆಗೆ ಆಗ್ರಹಿಸಿದ್ದ ಜೋಶಿಗೆ ತಿರುಗೇಟು. ಇನ್ನು ಪಂಚಮಸಾಲಿ 2A ಮೀಸಲಾತಿ ಬೇಡಿಕೆ ಅಸಂವಿಧಾನಿಕ ಬೇಡಿಕೆ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿ ಸಿದ್ದರಾಮಯ್ಯಗೆ ಸಂವಿಧಾನ ಗೊತ್ತಿಲ್ಲ, ನಮ್ಮ ಹೋರಾಟ ಅಸಂವಿಧಾನ ಅಂದಿದ್ದಾರೆ. ನಾವು 2D ಮೀಸಲಾತಿಗೆ ಬೇಡಿಕೆ ಇಟ್ಟಿದ್ವಿ, ಆದರೆ ಕಾಂಗ್ರೆಸ್ ಅವರು 2A ಕೊಡ್ತೀವಿ ಅಂತ ತಪ್ಪು ಹಾದಿಗೆ ಎಳೆದರು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಲ್ಲದೆ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆಯ ವೇಳೆ ಲಾಠಿಚಾರ್ಜ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಕ್ಷಮೆಗೆ ಆಗ್ರಹಿಸಿದ್ದ ಪ್ರಹ್ಲಾದ್ ಜೋಶಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪಂಚಮಸಾಲಿಗಳ ಮೀಸಲಾತಿ ವಿಚಾರವನ್ನು ಕೇಂದ್ರ ಸಚಿವ ಜೋಶಿ ಯಾಕೆ ಇತ್ಯರ್ಥ ಮಾಡಲಿಲ್ಲ, ಹಾಗಾದರೆ ಯಾರು ಕ್ಷಮೆ ಕೇಳಬೇಕಾಗಿರೋದು ಅಂತ ಸಿಎಂ ಕಿಡಿಕಾರದರು. ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು, ಅವರು ರಿಸರ್ವೇಷನ್ ಅವರು ಮುಸ್ಲಿಮ್ಗೆ ಕೊಟ್ಟಿದ್ದೇ ಸಂವಿಧಾನ, ನಮ್ಮದಲ್ಲ. ನಾವು 2Dನೇ ಕ್ಲೇಮ್ ಮಾಡಿದ್ವಿ ಯಾವಾಗಲೂ. ಇವರೇ ಕಾಂಗ್ರೆಸ್ ನಮ್ಗೆ 2A ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪು ಹಾದಿ ಹೇಳಿದವರು ಈ ಕಾಂಗ್ರೆಸ್ ಅವರು. ನಮ್ಗೆ ಆಗೋದಿಲ್ಲ 2Aದಾಗ ಕೊಡೋದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಅಮಿತ್ ಶಾ ಅವರು ಹೇಳಿದ ಮ್ಯಾಗ ನಾವು 2D ಒಪ್ಕೊಂಡಿವಿ. ದಯವಿಟ್ಟು ಈ ರೀತಿ ಒಬ್ಬ ಮುಖ್ಯಮಂತ್ರಿ ಬೇಜವಾಬ್ದಾರಿತ ಮಾತಾಡೋಕ್ಕಿಂತ ಬಾಯಿ ಮುಚ್ಕೊಂಡ್ರು ಚಲೋ. ಅತ್ಯಂತ ಶಾಂತ ರೀತಿಯಿಂದ ಹೋರಾಟ ನಡೀತಾ ಇತ್ತು. ಮಿನಿಮಮ್ ಬಲ ಪ್ರಯೋಗವನ್ನು ಮಾಡಬಹುದಾಗಿತ್ತು, ಆದರೆ ಮ್ಯಾಕ್ಸಿಮಮ್ ಬಲ ಪ್ರಯೋಗವನ್ನ ಮಾಡಿದ್ದಾರೆ. ಹಾಗಾಗಿ ಅನೇಕರಿಗೆ ತೀವ್ರವಾದಂತಹ ಗಾಯಗಳಾಗಿದ್ದಾವೆ. ಆಸ್ ಇಫ್ ಒಂಥರ ವೈರಿಗಳು ನಡೆಸ್ಕೊಂಡಿದ್ದಾರೆ ಅವರು. ಇವ್ರ್ಯಾರು ಗುಂಡಾಗಳಲ್ಲ, ಕಾನೂನು ಕೈಗೆ ತೆಗೆದುಕೊಳ್ಳೋರಲ್ಲ. ಏನೋ ಧರ್ಮಾಧಾರಿತ ಮೀಸಲಾತಿಯನ್ನು ವಿತ್ಡ್ರಾ ಮಾಡಿ ಇವ್ರಿಗೆ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಒಂದು ರೀತಿಯ ಹಲ್ಲೆ ನಡೆಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕೆ ನಾನು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತೇನೆ. ಅವ್ರು ಯಾಕೆ ಮಾಡ್ಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳಬೇಕು. ಒಟ್ಟಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಸದ್ಯಕ್ಕೆ ಕಡಿಮೆಯಾಗುವ ಸಾಧ್ಯತೆ ಕ್ಷೀಣಿಸಿದ್ದು, ಅಧಿವೇಶನದ ತನಕವೂ ಶ್ರೀಗಳು ಬೆಳಗಾವಿಯಲ್ಲೇ ಪ್ರತಿಭಟನೆ ಮುಂದುವರಿಸಲಿದ್ದು, ಅಧಿವೇಶನದ ಬಳಿಕ ಸರ್ಕಾರದ ವಿರುದ್ಧ ಪಂಚಮಸಾಲಿ ಹೋರಾಟ ತೀವ್ರಗೊಳ್ಳುವ ಮುನ್ಸೂಚನೆ ಇದ್ದು, ಪಂಚಮಸಾಲಿ ಸಮುದಾಯದ ಕಾಂಗ್ರೆಸ್ ಶಾಸಕರಿಗೆ ಧರ್ಮ ಸಂಕಟ ಶುರುವಾಗಿರುವುದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.